ಈ ಅಂಗಡಿ ಒಳಗ ಸಿಗ್ತಾವ್ರಿ ಎಲ್ಲ ಮೆಷಿನ್ ಮತ್ತು ಪ್ಲಾವ್ಡ ಕಾಲಂ ಪೆಟ್ಟಿಗೆ ಮನೆ ಕಟ್ಟಡಕ್ಕ ಸಿಗುವ ವಸ್ತುಗಳು ಒಂದ ಎರಡ ಇಲ್ಲ ಇಲ್ಲಿ ಬಹಳಷ್ಟು ಅದಾವ ಎಲ್ಲ ಫುಲ್ ತೋರಿಸ್ತಾನ ನೋಡ್ರಿ ಬರ್ರಿ. ಇಲ್ಲಿ ನೋಡ್ರಿ ಚಾಣಗಿ ಪಟ್ಟಿ ಬಡದ್ ಎಲ್ಲ ರೆಡಿ ಇಟ್ಟಾರು ತಗೊಂಡ್ ಹೋದ್ ಕೂಡಲೇ ಉಸಕ್ ಚನ್ಸಕ್ ರೆಡಿ ರೀ. ಬಿಲ್ಡಿಂಗ್ ಕಟ್ಟೋ ಗೌಂಡಿ ಮೇಸ್ತ್ರಿ ಒಳಗೆ ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋ ಸೆಂಟ್ರಿಂಗ್ ಮೇಸ್ತ್ರಿ ಒಳಗೆ ಕೆಲವೊಂದು ವಸ್ತುಗಳ ಸಮಸ್ಯೆ ಆಗಿದ್ದು ಸಿಗಬೇಕಂದ್ರ ಬೇರೆ ಬೇರೆ ಕಡೆ ಹುಡುಕಾಡ್ಕೊತ ಹೋಗಿ ತರಬೇಕಾಗಿತ್ರಿ. ಅಲ್ಲೇ ಇಲ್ಲಿ ದೂರ ಮೇಸ್ತ್ರಿಗಳು ಬೇರೆ ಕಡೆ ಹುಡುಕಾಡ್ಕೊತ ಹೋಗಬಾರ್ದು ಅಂತೇಳಿ ಅಂಗಡಿ ಮಾಲಕರು ಬೇರೆ ಕಡೆ ಹೋಗಿ ತರುವಂತ ವಸ್ತುಗಳನ್ನ ಇಲ್ಲೇ ತಂದು ಇಡ್ತಾರೋ. ಇವು ಕೆಲವೊಂದು ಇಲ್ಲಿ ಇರ್ತಾವ ಸ್ಟಾಕ್, ಕೆಲವೊಂದು ಇರಂಗಿಲ್ಲ. ನಾವು ಹೇಳಿರ ಏನೇನ್ ಬೇಕು ಎಲ್ಲಾನು ತರಿಸ್ಕೊಡ್ತಾರ್ರಿ ಅವ್ರ ಕಟ್ಟಡಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳು ಮೇಸ್ತ್ರಿಗಳಿಗೆ ಉಪಯೋಗ ಆಗುವಂತವ. ಪ್ಲಾವ್ಡ್ ನೋಡ್ರಿ ಎಲ್ಲ ರೆಡಿ ಇದಾವ್ರಿ. ಇಲ್ಲಿ ಪಟ್ಟಿ ಬಡದ ಫುಲ್ ಎಲ್ಲ ರೆಡಿ ಇಟ್ಟಾರ್ರಿ. 100 ಫೂಟಿನೋ 9 ಇಂಚು 1.5 ಫೂಟಿನೋ 2 ಫೂಟಿನೋ ನಮ್ಗೆ ಯಾವ ಸೈಜ್ ಬೇಕಿಲ್ಲ ಆ ಸೈಜ್ ಎಲ್ಲಾನು ರೆಡಿ ಇದಾವ್ರಿ. ಇಲ್ಲಿ ನಾವು ಬೇಕಾದ ಸೈಜ್ ಇಲ್ಲಿ ಇರ್ಲಿಕ್ಕೂ ಅದನ್ನು ಹೇಳಿದ್ರೆ ಅವ್ರು ರೆಡಿ ಮಾಡಿ ಕೊಡ್ತಾರ್ರಿ. ಇವ್ ರೆಡಿ ಮಾಡಿದ್ದು ಬೇಡ ನಾವ ರೆಡಿ ಮಾಡ್ಕೋತೀವಿ ಅಂದ್ರ ಅದಕ್ಕೂ ಇವ್ರು ರೆಡಿ ಇದಾರ್ರಿ. ಪ್ಲಾವ್ಡ್ ಸೀಟ್ ಅನ್ನ ರೆಡಿ ಇಟ್ಟಾರು. ನಾವು ಬೇಕಾಗಿದ್ದು ಸೀಟ್ ಅನ್ನ ಇದ್ರಾಗಿನ ತಗೊಂಡ್ ಹೋಗಿ ನಾವ ಬೇಕಂದ್ರೂ ರೆಡಿ ಮಾಡ್ಕೋಬಹುದು. ಈ ತರ ಸೀಟ್ ದೊಡ್ಡ ಬೇಕಂದ್ರೆ ಪ್ಲಾವ್ಡ್ ಎಲ್ಲಿ ಬೇಕಲ್ಲಿ ಸಿಗ್ತಾವ. ಇದಕ್ಕೆ ಬಡಿಲಾಕ ಸಿಲ್ವರ್ ಪಟ್ಟಿ ಭಾಳ ಕಡೆ ಸಿಗಂಗಿಲ್ರಿ. ಅದೊಂದು ಭಾಳ ಪ್ರಾಬ್ಲಮ್ ಐತಿ ಸಿಲ್ವರ್ ಪಟ್ಟಿದ. ಇವ್ರ ಸಿಲ್ವರ್ ಪಟ್ಟಿನೂ ಸ್ಟಾಕ್ ಇಟ್ಟಾರ್ರಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟ ಇಲ್ಲಿ ಐತಿ ನೋಡ್ರಿ. ಸಿಲ್ವರ್ ಪಟ್ಟಿ ಅಂದ್ರೆ ಇದರಿ. ಇದು ಬಹಳಷ್ಟು ಕಡೆ ಸಿಗಂಗಿಲ್ರಿ. ಪ್ಲಾವ್ಡ್ ಎಲ್ಲಿ ಬೇಕಲ್ಲಿ ಸಿಗ್ತೈತಿ. ಸಿಲ್ವರ್ ಪಟ್ಟಿ ಸಿಗ್ತಿರ್ಕಿಲ್ಲ. ಮತ್ತೆ ಇಲ್ಲಿ ಭಾಳ ಚಲೋ ಆಗೈತ್ರಿ. ಇವ್ರು ಸಿಲ್ವರ್ ಪಟ್ಟಿನೂ ಇಟ್ಟಾರ. ಈ ಅಂಗಡಿ ಈ ಭಾಗದಾಗ ಇದ್ದಂತ ಸೆಂಟ್ರಿಂಗ್ ಮೇಸ್ತ್ರಿಗಳಿಗೆ ಇದೊಂದು ಬಹಳ ಅನುಕೂಲ ಆಗೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ. ಇಲ್ಲಿ ಐತಿ ನೋಡ್ರಿ ಕಾಲಮ್ ಸ್ಟಾರ್ಟರ್ ಹಾಕಾಕ ಉಪಯೋಗ ಆಗುವಂತ ವಸ್ತು ಇದು. 9 ಇಂಚ ಫೂಟ 100 ಫೂಟ 1.5 ಫೂಟ್ ರೀ. ಈ ರೀತಿ ಕಾಲಮ್ಗಳು ಇದ್ವು ಅಂದ್ರೆ ಇದರಲ್ಲಿ ಕಾಂಕ್ರೀಟ್ ಹಾಕ್ತಾರೆ. ಫಸ್ಟ್ 3 ಇಂಚ ಕಾಂಕ್ರೀಟ್ ಈ ರೀತಿ ಹಾಕಿ ಕಾಲಮ್ ಪೆಟ್ಟಿಗೆ ಲೈನ್ದಾಗ ತಗೋತಾರೆ ಸೀದಾರೆ. ಇದನ್ನ ಎಲ್ಲಾರ್ದನ ಹಂಗ ಡೈರೆಕ್ಟ್ ಆಗಿ ಕಾಲಮ್ ಪೆಟ್ಟಿಗೆ ಬಡದ್ರ ಲೈನ್ದಾಗ ಸೀದಾ ಬರಂಗಿಲ್ರಿ. ಆ ಕಡೆ ಒಂದು ಈ ಕಡೆ ಒಂದು ಒಂಕ ಟಿಂಕ ಆಗಿಬಿಡ್ತಾವ್ರಿ. ಸೆಂಟ್ರಿಂಗ್ ಮೇಸ್ತ್ರಿಗಳಿಗೆ ಇದು ಗೊತ್ತಿರ್ತೈತ್ರಿ. ಇಲ್ಲಿ ಐತಿ ನೋಡ್ರಿ ಕಾಲಮ್ ಪೆಟ್ಟಿಗೆ. ಇದು ಪ್ಲಾವ್ಡ್ ಇಂದ ಬಡದ ಸೆಂಟ್ರಿಂಗ್ ಬಿಡ್ತಾರಲ್ಲ ಕಾಲಮ್ ಪೆಟ್ಟಿಗೆ ಅವು ಅಷ್ಟು ಸೀದಾ ಆಗುದಲ್ರಿ. ಇದೇನೈತಿರಲ್ಲ ಅಂಗಲ್ ಪಟ್ಟಿದ್ರಿ ತಗಡಕ್ಕೆ ರೆಡಿ ಮಾಡಿರ್ತಾರೆ. ಇದನ್ನ ರೆಡಿಮೇಡ್ ಸಿಗ್ತೈತಿ ಇದು. ಈ ಕಾಲಮ್ ಪೆಟ್ಟಿಗೆಯಿಂದ ಕಾಂಕ್ರೀಟ್ ಹಾಕಿದ್ರೆ ಕಾಲಮ್ ಎಷ್ಟು ಸ್ಮೂತ್ ಬರ್ತಾವ್ರಿ. ಮಸ್ತ್ ಬರ್ತಾವ ಕಾಲಮ್. ಸ್ವಲ್ಪ ಉಬ್ಬಂಗಿಲ್ರಿ ಎಲ್ಲೂ ನಡು. ಅಂದ್ರೆ 1.5 ಫೂಟ 2 ಫೂಟ ಇದ್ದಿರೋ ಕಾಲಮ್ ಪ್ಲಾವ್ಡ್ ಬಡ್ದು ಕಾಂಕ್ರೀಟ್ ಹಾಕಿರ ನಡು ಸೆಂಟ್ರದ ಉಬ್ತಿರ್ತಾವ ಗೊತ್ತೇನ್ರಿ. ಏಕರೆ ಡುಮಕ್ ಹಾಕಿರ್ತಾವ. ಇದನ್ನ ಬಳಕೆ ಮಾಡಿದ್ರ ಆ ರೀತಿ ಕಾಲಮ್ಗಳು ಸ್ವಲ್ಪ ಉಬ್ಬಂಗಿಲ್ರಿ. ಬೇಕಂದ್ರೆ ಇಲ್ಲೇ ತೋರಿಸ್ತ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಲೆವೆಲ್ ಬಂದೈತಿ ಕಾಲಮ್ ಇದೆ. 2 ಫೂಟ್ ಅಗಲ ಐತ್ರಿ. ಮತ್ತೆ ಇದು ಇಷ್ಟು ಅಗಲ ಇದ್ರೂ ಪರ್ಫೆಕ್ಟ್ ಆಗಿ ಲೆವೆಲ್ ಬಂದೈತಿ ಅಂದ್ರೆ ಇದಕ್ಕೆ ಮೇನ್ ಕಾರಣ ಅಂದ್ರೆ ಇವಾಗ ಕೆಬ್ಬನ್ ಪೆಟ್ಟಿಗೆ ನೋಡ್ರಿ ಹಾಕಿರ್ತಿರಲ್ಲ ಅದಾದ್ರಿ. ಅಂದ್ರೆ ಟೇರ್ಕೇಸ್ ಅವಕ್ಕೆ ಪೈರಿಯನ್ನ ಬಡಿತಿರ್ತಿರಲ್ಲ ರೀ. ಪೈರಿ ಬಡಿ ಮುಂದೆ ಪಳಿನ ಕಟ್ ಮಾಡ್ಬೇಕಾಗಿರ್ತೈತ್ರಿ. 5.5 ಫೂಟ 6 ಫೂಟ 4.5 ಫೂಟ ಈ ರೀತಿ. ಇದನ್ನ ಹೋದ್ರ ಪಳಿಗಳು ಕಟ್ ಮಾಡೋ ಅವಶ್ಯಕತೆ ಇಲ್ಲ ನೋಡ್ರಿ. ಡೈರೆಕ್ಟ್ ಇದನ್ನ ಹಚ್ಬೋದು. ಅಂದ್ರೆ ಅಡ್ಜಸ್ಟ್ಮೆಂಟ್ ಆಗತ್ರಿ. ಇದನ್ನ ಒತ್ತಿಕ್ಕಿ ಈ ರೀತಿ ಲಾಕ್ ಮಾಡಿಬಿಟ್ರೆ ಅಟ್ಟಗ ನೆತ್ ಬಿಡ್ತೈತ್ರಿ. ಸೆಂಟ್ರಿಂಗ್ ಪ್ಲೇಟ್ ರೀ ಯಾವ್ಯಾವ ಸೈಜ್ ಅದಾವ ಅನ್ನೋದು ಹೇಳ್ತೀನಿ ನೋಡ್ರಿ. 2x3 1.5x3 1 ಫೂಟ 3 ಫೂಟ ಈ ಥರ ಸೈಜ್ ಇರೋ ಪ್ಲೇಟ್ಗಳು ಅದಾವ್ರಿ ಇಲ್ಲೆಲ್ಲ. ಇನ್ನೂ ಬೇರೆ ಬೇರೆ ಸೈಜಿನ ಬೇಕಂದ್ರೂ ತರಿಸಿ ಕೊಡ್ತಿರ್ತಾರೆ. ಇಲ್ಲಿ ನೋಡ್ರಿ ಒಂದು 3-4 ಥರ ಮಿಷನ್ಗಳು. ಇವು ಯಾವ್ಯಾವ ಟೈಪ್ ಯಾವ್ಯಾವ ಮಿಷನ್ಗಳು ಯಾವ್ಯಾವ ಕೆಲಸಕ್ಕೆ ಬಳಕೆ ಆಕಾವ ಅನ್ನೋದು ಇಲ್ಲಿ ತೋರಿಸ್ತು ನೋಡ್ರಿ. ಇನ್ನು ದುಮ್ಸಾ ಬಡಿ ಮಿಷನ್ ಅಂದ್ರೆ ಮನೆ ಕಟ್ಟೆದ ಒಳಗೆ ಬರಿ ತುಂಬಿರ್ತೀವಿ. ಆ ಬರೀನ ಗಟ್ಟಿ ಮಾಡ್ಬೇಕಂದ್ರೆ ಜಜ್ ತಿಳ್ಕೊತಂದ್ರೆ ಜಜ್ಬೇಕಿತ್ತಾನು ಇದರಲ್ಲೇ ಮ್ಯಾಲೆ ಇದನ್ನ ಒಡ್ಸಾಡ್ಬಿಟ್ರೆ ಫುಲ್ ಗಟ್ಟಿ ಮಾಡ್ತೈತ್ರಿ. ತಳಗೆ ಇಳಿಸ್ತೈತಿ. ಮೆಸ್ಸಿರ್ಗಳಿಗೆ ಗೊತ್ತಿರ್ತೈತಿ, ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ. ಅದಕ್ಕೆ ಈ ರೀತಿ ಹೇಳ್ತಿರ್ತೇನೆ. ಇದು ಕಾಂಕ್ರೀಟ್ ಕಲಸೋ ಮಿಷನ್ ರೀ. ಇದೆಲ್ಲರಿಗೆ ಗೊತ್ತಿರತೈತ್ರಿ. ಇದ್ರಾಗ ಸ್ವಲ್ಪ ಡಿಫ್ರೆನ್ಸ್ ಏನೈತಿ ಅಂದ್ರೆ ಕರೆಂಟ್ ಮೇಲೂ ಚಲೋ ಮಾಡ್ಬೋದ್ರಿ. ಅಂದ್ರೆ ಎಲೆಕ್ಟ್ರಿಕ್ ಮೇಲೂ ಇದನ್ನು ವರ್ಕ್ ಮಾಡ್ಬೋದ್ರಿ. ಪೆಟ್ರೋಲ್ ಮೇಗಿನೂ ಅದಾವೆ ನಮ್ಮ ಕಡೆ ಜಾಸ್ತಿ. ಪೆಟ್ರೋಲ್ ಮೇಗಿನೂ ಬೆಸ್ಟ್ ಅನ್ನಿಸ್ತೈತಿ. ಇದು ಎಲೆಕ್ಟ್ರಿಕ್ ಅಂದ್ರೆ ನಮ್ಮ ತೋಟಪಟ್ಟಿ ಒಳಗೆ ಮನೆ ಕಟ್ಟೋ ಟೈಮ್ದಾಗ ಕರೆಂಟ್ ಇರಂಗಿಲ್ಲ ಇಲ್ಲಿ. ಸಿಟಿಗಳ ಒಳಗೆ ಚಲೋ ರೀ. ಇದು ಅಂದ್ರೆ 24 ತಾಸು ಕರೆಂಟ್ ಇರ್ತಾವ್ರಲ್ಲ ಅಂತಲ್ಲೇ ಬಳಕೆ ಮಾಡಕ್ಕೆ ಈ ಮಿಷನ್ ಮಸ್ತ್. ಅಂದ್ರೆ ಸೌಂಡ್ ಆಗೋದಿಲ್ಲ ರೀ. ಇದು
ತೋಟಪಟ್ಟಿ ಒಳಗೆ ನಮಗೆ ಪಿಟ್ರ್ ಮೇಗಿನ ಬೆಸ್ಟ್. ಪಿಟ್ರ್ ಮೇಗಿಂದ ಕಾಂಕ್ರೀಟ್ ಕಲ್ಸು ಮಿಷನ್ ಬೇಕಂದ್ರು ಇದ ಸೈಜ ಇದು ಇಟ್ಟ ಲೈಟ್ ವೇಟ್ ಇದೆಯದ ತರಿಸಿ ಕೊಡ್ಬೇಕಂದ್ರು ತರಿಸಿ ಕೊಡ್ತಾರ್ರಿ ಇವ್ರ. ಇಲ್ಲಿ ಐತಿ ನೋಡ್ರಿ ಸೆಂಟ್ರಿಂಗ್ ರೋಡನ್ನು ಬೆಂಡ್ ಮಾಡೋದು ಇದು. ಅಂದ್ರೆ ಇದನ್ನ ಯಾವ್ಯಾವ ಟೈಪ್ ಬೆಂಡ್ ಮಾಡ್ಕೋಬೇಕು ಸೆಟ್ಟಿಂಗ್ಸ್ ಇಟ್ಕೋಬೇಕ್ರಿ ಇಲ್ಲಿ ಐತಿ ನೋಡ್ರಿ 90 ಡಿಗ್ರಿ 45 ಡಿಗ್ರಿ ಎಷ್ಟು ಡಿಗ್ರಿ ನಮಗೆ ಬೆಂಡ್ ಆಗ್ಬೇಕಲ್ಲ ರೋಡ ಆ ರೀತಿ ಇಲ್ಲಿ ಸೆಟ್ಟಿಂಗ್ಸ್ ಇಟ್ಕೊಳ್ಳೋದು ಇರ್ತೈತ್ರಿ. ಅದನ್ನೆಲ್ಲ ಇಟ್ಕೊಂಡು ಆ ನಂತರ ಸ್ಟಾರ್ಟ್ ಮಾಡೋದು ನೋಡ್ರಿ ರೋಡ್ ಇಟ್ಟ ಕೆಲಸ. ಇದೆ 90 ಡಿಗ್ರಿ ಇಟ್ಟಿವಿ ನಾವು. 90 ಡಿಗ್ರಿ ಅಂದ್ರೆ ಎಲ್ ಟೈಪ್ ಬೆಂಡ್ ಮಾಡ್ತೈತ್ರಿ. ಈಗಿದೆ ಸೆಟ್ಟಿಂಗ್ಸ್ ನಾವು ಯಾವ ಟೈಪ್ ಇಡ್ತೀವಿ ಆ ಟೈಪ್ ಇದು ಬೆಂಡ್ ಮಾಡಿ ಹೋಗಿತೈತ್ರಿ. ಲೇಬರ್ ಕಿತ್ತನು ಇದು ಫಾಸ್ಟ್ ಮಾಡ್ತೈತ್ರಿ ವರ್ಕ್. ದೊಡ್ಡ ಬಿಲ್ಡಿಂಗ್ ವರ್ಕ್ ಮಾಡೋ ಸೆಂಟ್ರಿಂಗ್ ಮೇಸ್ತ್ರಿ ಒಳಗೆ ಭಾಳ ಯೂಸ್ಫುಲ್ ರೀ ಇದು. ಅಂದ್ರೆ ಲೇಬರ್ಗಳು ಜಾಸ್ತಿ ಆತಾನ್ರಿ ಇಂಥ ಮಿಷನ್ ಇತ್ತಂದ್ರೆ ಲೇಬರ್ ಪಗಾರ ಎಲ್ಲ ಉಳಿತಾಯ ಆಕತ್ರಿ ಈ ಮಿಷನನ್ನು ತೊಗೊಂಡು ಹೋದ್ರೆ ಒಂದು ಸರ್ತಿ. ಇಲ್ಲಿ ಐತಿ ನೋಡ್ರಿ ಇದು ಸಣ್ಣ ಮೇಸ್ತ್ರಿಗಳಿಗೆ ಅಂದ್ರೆ ನಮ್ಮಂಥವ್ರಿಗೆ ಸಣ್ಣ ಪುಟ್ಟ ಸೆಂಟ್ರಿಂಗ್ ವರ್ಕ್ ಮಾಡೋ ಮೇಸ್ತ್ರಿಗಳಿಗೆ ಇದು ಭಾಳ ಯೂಸ್ ಆಕೈತೆ ನೋಡ್ರಿ. ಬಜೆಟ್ ಜಾಸ್ತಿ ಆಗೋದಲ್ರಿ. ಇದ್ರಾಗೂ ಡಿಗ್ರಿ ಸೆಟ್ಟಿಂಗ್ ಎಲ್ಲ ಇಟ್ಕೋಬೋದು ರೀ. ನಟ್ ಐತಲ್ಲ ಅದನ್ನ ಸೆಟ್ಟಿಂಗ್ ಇಟ್ಕೊಂಡ್ರೆ ಎಷ್ಟು ಬೇಕಾಟ ಎಲ್ಲ ಹೊಡಿತೈತ್ರಿ. 90 ಡಿಗ್ರಿ ಮಾಡ್ಕೋತೈತಿ ಎಲ್ಲ ಮಾಡ್ಕೋತೈತಿ. ಸಣ್ಣ ಪುಟ್ಟ ಕೆಲಸ ಮಾಡೋರಿಗೆ ಇದು ಯೂಸ್ ಆಗೈತೆ ನೋಡ್ರಿ. ಇಲ್ಲಿ ಐತಿ ನೋಡ್ರಲ್ಲ ಈ ಮಿಷನ್ ಭಾರಿ ಮಸ್ತ್ ಮಿಷನ್ ರೀ ಇದು ಭಾಳ ನನಗೆ ದುಡ್ಡನ್ನು ಉಳಿಸ್ಕೊಟ್ಟೈತಿ. ಗೌಂಡಿ ಮೇಸ್ತ್ರಿಗಳಿಗೆ ಮತ್ತು ಸೆಂಟ್ರಿಂಗ್ ಮೇಸ್ತ್ರಿಗಳಿಗೆ ಪರಿಸಿ ಜೋಡಿಸೋ ಮೇಸ್ತ್ರಿಗಳಿಗೆ ಭಾಳ ಯೂಸ್ಫುಲ್ ಮಿಷನ್ ರೀ ಇದು. ಅಂದ್ರೆ ಮಟ್ರಿಯಲನ್ನು ಹೈಟ್ ಮೇಲೆ ಶಿಫ್ಟ್ ಮಾಡೋದಿದ್ರೆ ಸಿಮೆಂಟ ಉಸಕ ಇಟ್ಟಂಗಿ ಮತ್ತು ಸೆಂಟ್ರಿಂಗ್ ವಸ್ತುಗಳು ಟೈಲ್ಸ್ ಪರಿಸಿ ಏನೇನು ಬೇಕಾದರೂ ಗಿರಿಲ್ಲ ತಳಗಿನಿಂದ ಮ್ಯಾಲೆ ಒಯ್ದಿರಲಿ ಮ್ಯಾಗಿಂದ ತಳಗೆ ಇಳಿಸೋದಿರಲಿ 3ನೇ ಫ್ಲೋರ್ 4ನೇ ಫ್ಲೋರ್ 5ನೇ ಫ್ಲೋರ್ ಈ ಥರ ಹೈಟ್ ಬಿಲ್ಡಿಂಗ್ ಕಟ್ತಿರ್ತಾರಲ್ಲ ರೀ ಅಂಥ ಮೇಸ್ತ್ರಿಗಳಿಗೆ ಭಾಳ ಯೂಸ್ಫುಲ್ ಮಿಷನ್ ರೀ ಇದು. ದುಡ್ಡನ್ನು ಸಿಕ್ಕಾಪಟ್ಟೆ ಉಳಿಸ್ಕೊಡ್ತೈತಿ. ಈ ಮಿಷನಿಂದ ನಾ ಭಾಳಷ್ಟು ಲಾಭ ಮಾಡ್ಕೊಂಡನ್ರಿ. ಏನೇನು ಲಾಭ ಮಾಡ್ಕೊಂಡೇನೆ ಅನ್ನೋದು ಇಲ್ಲಿ ಮುಂದೆ ತೋರಿಸ್ತು ನೋಡ್ರಿ. ಇನ್ನು ಇದನ್ನಂದ ಮಿಷನ್ ರೀ. ಇದು 4ನೇ ಫ್ಲೋರ್ಗೆ ಗ್ರಿಲ್ ತೊಗೊಂಬಂದಿವ್ರಿ. ಈಗ ನಮ್ಮ ಕೆಲಸಕ್ಕೆ ಯೂಸ್ ಆಗುವಂಥ ಮಿಷನನ್ನು ನಾವು ಖರೀದಿ ಮಾಡಿದ್ರೆ ನುಕ್ಸಾನ್ ಆಗೋದಿಲ್ಲ, ಲಾಭನ ಆಕೈತೆ. ಮತ್ತಷ್ಟು ಒಂದ್ಸಲ ದುಡ್ಡನ್ನು ಹಾಕಿಬಿಟ್ರೆ ಅದರಿಂದ ಉಲ್ಟಾ ನಾವು ಲಾಭ ತೆಗಿಬೋದು ರೀ. ಲೇಬರ್ಗಳಿಗೂ ಭಾಳ ತ್ರಾಸ ಆಗೋದಿಲ್ಲ ರೀ ಇಂಥ ಮಿಷನ್ ಇದ್ದರೆ. ಸೆಂಟ್ರಿಂಗ್ ಮೇಸ್ತ್ರಿಗಳು ಗೌಂಡಿ ಮೇಸ್ತ್ರಿಗಳು ಈ ಥರ ಏನಾದರೂ ಮಿಷನ್ಗಳು ಬೇಕು ಅಂದ್ರೆ ಸೆಂಟ್ರಿಂಗ್ ಸಾಮಗ್ರಿಗಳು ಬೇಕು ಅಂದ್ರೆ ಈ ಅಂಗಡಿ ಕಾಂಟ್ಯಾಕ್ಟ್ ಮಾಡಿರಿ. ಈ ಅಂಗಡಿ ಇರೋದು ಜಮಖಂಡಿ ಒಳಗೆ ದೇಸಾಯಿ ಸರ್ಕಲಿಂದ ಮೈಗೂರಿಗೆ ಹೋಗೋ ರೋಡ್ ಬಾಜು ದರ್ಗಾ ಹತ್ತಿರ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಮೆಸೇಜ್ ಹಾಕ್ರಿ. ಮತ್ತು ನಾವು ದುಂಡಾಪ್ ಮೇಸ್ತ್ರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ ರೀ.